ನಮಸ್ತೆ, ಶ್ರೀ ಆರಾಧ್ಯ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಕಹಿಯಾದ ಕಷ್ಟಗಳನ್ನು ಮರೆತು ಸಿಹಿಯಾದ ದಿನಗಳನ್ನು ಸ್ವಾಗತಿಸಿ. ಸೊ ಈಗ ನಾವು ಟೆಂಪಲ್ಗೆ ಹೋಗ್ಬೇಕಂತ ರೆಡಿಯಾಗಿದ್ವಿ. ಸೊ ಈಗ ಅವಾಗೆ ಟೈಮ್ 6 o'clock ಆಗಿದೆ, ಸಾಯಂಕಾಲ. ಆ್ಯಕ್ಚುಲಿ ನಾವು ಬೆಳಗ್ಗೆ ಹೋಗಬೇಕಾಗಿತ್ತು ಟೆಂಪಲ್ಗೆ, ಬಟ್ ಇವತ್ತು ಪೂಜೆ ಆಗೋಷ್ಟೊಳಗಡೆ ಇನ್ನು 10 ಆಯಿತು. ಸೊ ಮತ್ತೆ ಬ್ರೇಕ್ಫಾಸ್ಟ್ ಲೇಟ್ ಆಗುತ್ತೆ ಅಂತ ಸೊ ಇನ್ನು ನಾವು ಬೆಳಗ್ಗೆನೇ ಹಬ್ಬದ ಊಟ ಮಾಡಿಬಿಟ್ವಿ. ಸೊ ಟೆಂಪಲ್ ಈವ್ನಿಂಗ್ ಪೋಸ್ಟ್ಪೋನ್ ಮಾಡ್ಕೊಂಡಿದ್ವಿ. ಆ್ಯಂಡ್ ನಾವು ಇಲ್ಲೇ ನಮ್ಮ ಮನೆ ಹತ್ರ ಇರೋಂಥ ರಾಮ ಟೆಂಪಲ್ಗೆ ಹೋಗ್ತಾ ಇದ್ವಿ. ಆಲ್ರೆಡಿ ನಿಮ್ಗೊಂದು ವ್ಲಾಗಲ್ಲಿ ತೋರಿಸಿದೆ, ಸೊ ಇವತ್ತು ತೋರಿಸ್ತೀನಿ ಇಲ್ಲ ಗೊತ್ತಿಲ್ಲ. ಸೊ ನಾವು ಟೆಂಪಲ್ಗೆ ಹೋಗಿ ಬರೋಷ್ಟರೊಳಗಡೆ ನಾನಿವತ್ತು ಯುಗಾದಿ ಹಬ್ಬಕ್ಕೆ ಏನೆಲ್ಲ ಅಡುಗೆ ಮಾಡಿದ್ದೆ ಅಂತ ಎಲ್ಲನೂ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಸೊ ನೀವು ಅದನ್ನು ನೋಡಿ ಬನ್ನಿ. ಇವತ್ತು ನಾನು ನಮ್ಮ ಸ್ಟೈಲ್ ಹಬ್ಬದ ಊಟ ಮಾಡಿದ್ದೀನಿ. ಆ್ಯಕ್ಚುಲಿ ಬೆಂಗಳೂರವ್ರಿಗೆ ನಮಗೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಓನ್ಲಿ ಒಬ್ಬಟ್ಟೊಂದೇ ಸೇಮ್ ಇರುತ್ತೆ. ಬೆಂಗಳೂರಲ್ಲಿ ಐ ಥಿಂಕ್ ಮಸಾಲ ವಡೆ ಎಲ್ಲ ಮಾಡ್ಕೊತೀರಾ, ಕೋಸಂಬರಿ ಮಾಡ್ಕೊತೀರಾ. ಸೊ ನಮ್ಮ ಸೈಡ್ ಹೆಂಗೆ ಅಂದರೆ ಒಬ್ಬಟ್ಟು, ಚಿತ್ರಾನ್ನ, ಆಲೂ ಫ್ರೈ, ಇಲ್ಲಾಂದರೆ ಬದನೆಕಾಯಿ ಪಲ್ಯ ಆ್ಯಂಡ್ ಅನ್ನ ಆ್ಯಂಡ್ ಒಬ್ಬಟ್ಟಿನ ಕಟ್ಟಿನಿಂದ ಮಾಡೋಂಥ ಸಾರು, ಸೊಂಡಿಗೆ. ಇದು ನಮ್ಮ ಸ್ಟೈಲ್ ಹಬ್ಬದ ಊಟ. ಸೊ ಇವತ್ತು ನಾನು ಅದನ್ನೇ ಪ್ರಿಪೇರ್ ಮಾಡಿದ್ದೀನಿ. ನೀವು ಅದನ್ನು ನೋಡಿ ಬನ್ನಿ. ಸೊ ನಾವು ಅಷ್ಟೊಳಗಡೆ ಟೆಂಪಲ್ಗೆ ಹೋಗಿ ಬರ್ತೀವಿ. ಆ್ಯಂಡ್ ಅವಾಗಲಿಂದ ಆರಾಧ್ಯ ಎಕ್ಸೈಟ್ ಆಗಿದ್ದಾಳೆ ನಿಮ್ಮ ಜೊತೆ ಮಾತಾಡಬೇಕಂತ. ಯಾಕಂದರೆ ಅವಳು ಹೊಸ ಡ್ರೆಸ್ ಹಾಕ್ಕೊಂಡಿದ್ದಾಳಲ್ಲ, ನಿಮಗೆ ತೋರಿಸ್ಬೇಕಂತ ಅವಳು ಎಕ್ಸೈಟಾಗಿ ಕಾಯ್ತಿದ್ದಾಳೆ. 1 ನಿಮಿಷ. ನಮಸ್ತೆ, ಶ್ರೀ ಆರಾಧ್ಯ ಚಾನಲ್ಗೆ ಸ್ವಾಗತ. ನಾನು ಗುಡಿಗೆ ಹೋಗ್ತೀನಿ, ಅಲ್ಲಿ ಎಣ್ಣೆ ಈತಿದೆ ಗೊತ್ತಿರುತ್ತದೆ. ಸೊ ಅವಳು ಅವಾಗಲಿಂದ ಕಾಯ್ತಾನೆ ಇದ್ಲು ನಿಮ್ಮ ಜೊತೆ ಮಾತಾಡಬೇಕಂತ. ನಾನೇ ಹೇಳ್ತಾ ಇದ್ದೆ ಸ್ವಲ್ಪ ತಾಗು ಮಾತಾಡಿಸ್ತೀನಿ ಅಂತ. ಆ್ಯಂಡ್ ಇನ್ನೊಂದು, ನಿಮಗೆ ಮೇ ಬಿ ನಂದು ಸೆರಗು ಅಪೋಸಿಟ್ ಸೈಡಲ್ಲಿ ಕಾಣಿಸ್ತಾ ಇರ್ಬೋದು. ಮೀನ್ಸ್ ನಾನೀಗ ಲೆಫ್ಟ್ ಸೈಡ್ ಹಾಕ್ಕೊಂಡ್ರೆ ನಿಮ್ಗೆ ರೈಟ್ ಸೈಡ್ ಕಾಣಿಸ್ಬೋದು. ಅದು ಬಿಕಾಸ್ ಫ್ರಂಟ್ ಕ್ಯಾಮ್ರಾ ಆಗಿರೋದ್ರಿಂದ ಹಂಗೆ ಕಾಣಿಸ್ಬೋದು. ತುಂಬ ಜನಕ್ಕೆ ಈ ಡೌಟ್ ಬರುತ್ತಂತ ನಾನು ಈಗಲೇ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಸೊ ಓಕೆ, ಟೆಂಪಲ್ಗೆ ಲೇಟ್ ಆಗಿದೆ, ಹೋಗ್ತಾ ಇದ್ದೀವಿ. ನಮ್ಮ ಸೈಡು ಯಾವ ಹಬ್ಬಕ್ಕಾಗಲಿ ಫಸ್ಟ್ ನಾವು ಅಡುಗೆ ಮಾಡೋಕ್ಕಿಂತ ಮುಂಚೆ ಸ್ಟವ್ನ ಪೂಜೆ ಮಾಡ್ತೀವಿ. ಸೊ ಎಲ್ಲ ಕ್ಲೀನ್ ಮಾಡಿ ಸ್ಟವ್ಗೆ ಪೂಜೆ ಮಾಡ್ತೀವಿ. ಸೊ ಈಗ ನಾನು ಸೇಮ್ ಮಾಡ್ತಾಯಿದ್ದೀನಿ. ಪೂಜೆ ಮಾಡಾದ್ಮೇಲೆ ಅಡುಗೆ ಸ್ಟಾರ್ಟ್ ಮಾಡೋದು. ಆ್ಯಂಡ್ ಇವತ್ತು ನಾನು ಯುಗಾದಿ ಹಬ್ಬಕ್ಕೆ ನಮ್ಮ ಸೈಡ್ ಯಾವ ಹಬ್ಬಕ್ಕಾಗಲಿ ಸೇಮ್ ಇರುತ್ತೆ ಎಲ್ಲ ಅಡುಗೆ ಊಟ, ಮೀನ್ಸ್ ಹಬ್ಬದ ಊಟ. ಇವತ್ತು ನಾನು ಮಾಡ್ತಾಯಿದ್ದೀನಿ ಹೋಳಿಗೆ. ಆ್ಯಂಡ್ ಯುಗಾದಿ ಸ್ಪೆಷಲಲ್ಲ, ಅದಕ್ಕೆ ಬೇವು ಮಾಡ್ತಾಯಿದ್ದೀನಿ. ಮತ್ತು ಮಾವಿನ ಹಣ್ಣಿನ ಚಿತ್ರಾನ್ನ, ಮತ್ತು ಆಲೂ ಫ್ರೈ, ಮತ್ತು ಒಬ್ಬಟ್ಟು ಸಾರು, ಇನ್ನು ಲಾಸ್ಟ್ಗೆ ಸೊಂಡಿಗೆ. ಇದು ನಮ್ಮ ಸ್ಟೈಲ್ದು, ನಮ್ಮ ಹಬ್ಬ ಸ್ಟೈಲ್ದು ಊಟ. ಆ್ಯಂಡ್ ಈಗ ನಾನು ಒಬ್ಬಟ್ಟಿಗೆ ಹಿಟ್ಟು ಕಲಿಸ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ಚಿರೋಟಿ ರವೆ ಮತ್ತು 1/2 ಕಪ್ ಮೈದಾ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಿಟ್ಟನ್ನ ಸ್ವಲ್ಪ ಮೆತ್ತಗೆ ನೆನೆಸ್ಬೇಕು, ಲೈಕ್ ಚಪಾತಿ ಹಿಟ್ಟು ಥರಲ್ಲ, ಇನ್ನೂ ಸ್ವಲ್ಪ ಮೆತ್ತಗೆ ನೆನೆಸ್ಬೇಕು. ಆ್ಯಂಡ್ ಇದನ್ನು ನಾವು 3 hours ಮಿನಿಮಮ್ ನೆನೆಸ್ಬೋದು. ಮಿನಿಮಮ್ ಕಂಪಲ್ಸರಿ ನೆನೆಸ್ಬೇಕು. ಸೊ ಅದಕ್ಕೆ ನಾನು ಯಾವತ್ತೂ ಅಷ್ಟೇ ಹಬ್ಬಕ್ಕೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಅಂದರೆ ಫಸ್ಟ್ ನಾನು ಪೂಜೆ ಆದಮೇಲೆ, ಸ್ಟವ್ ಪೂಜೆ ಆದಮೇಲೆ ಈ ಹಿಟ್ಟು ಕಲಸಿ ನಾನು ಅಡುಗೆ ಸ್ಟಾರ್ಟ್ ಮಾಡೋದು. ಸೊ ಈಗ ಒಬ್ಬಟ್ಟು ನೆನೆಸ್ತಾ ಇದ್ದೀನಿ. ಈ ಥರ ಎಲ್ಲ ಮಾಡ್ಕೊಳ್ಳಿ. ಹಿಟ್ಟನ್ನ ನಾವು ಎಷ್ಟು ಚೆನ್ನಾಗಿ ಪ್ರೆಸ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನಮಗೆ ಒಬ್ಬಟ್ಟು. ಸೊ ಇದನ್ನು ಸೈಡ್ಗೆ ಇಡ್ತಾ ಇದ್ದೀನಿ. ಸೊ ಈಗ ಒಬ್ಬಟ್ಟಿಗೆ ಅಂತ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು, ನಾನು ಸ್ವಲ್ಪ ನೀರು ಜಾಸ್ತಿ ತೊಗೊಂಡಿದ್ದೀನಿ, ಯಾಕಂದರೆ ಈ ಕಟ್ನಿಂದನೇ ನಾನು ರಸ ಮಾಡೋದ್ರಿಂದ. ಸೊ ಇಲ್ಲಿ ನಾನು ತೊಗೊಂಡಿದ್ದೀನಿ 1.5 ಕಪ್ ಬೇಳೆ ತೊಗೊಂಡಿದ್ದೀನಿ, ತೊಗರುಬೇಳೆ. ಸೊ ಅದನ್ನು ಚೆನ್ನಾಗಿ ಕುಕ್ ಮಾಡಿದ್ದೀನಿ. ಒನ್ಸ್ ತೊಗರುಬೇಳೆ ಎಲ್ಲ ಕುಕ್ ಆದಮೇಲೆ ಈ ಥರ ಸ್ಟೇನ್ ಮಾಡಬೇಕು. ಆ್ಯಂಡ್ ನಾನು ಡೈರೆಕ್ಟಾಗಿ ಕುಕ್ಕರಲ್ಲೇ ಸ್ಟೇನ್ ಮಾಡಿದ್ದೀನಿ, ಯಾಕಂದರೆ ರಸಮ್ನ ನಾನು ಕುಕ್ಕರಲ್ಲೇ ಮಾಡೋದ್ರಿಂದ. ಸೊ ನೋಡಿ, ಈಗ ಬೇಳೆಯಲ್ಲಿ ಏನೂ ನೀರಿಲ್ಲ, ಚೆನ್ನಾಗಿ ಸ್ಟೇನ್ ಮಾಡಿದ್ದೀನಿ. ಈಗ ಬೆಲ್ಲ ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಕಪ್ ಬೇಳೆಗೆ 1.5 ಕಪ್ಪು ಬೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು. ಆ್ಯಂಡ್ ತಿರುಗಿಸಿ ನಾನು ಸ್ಟವ್ ಮೇಲೆ ಇಡೋದು. ಇಲ್ಲಿ ನೀವು ಬೇಕಿದ್ರೆ ಇನ್ನೂ ಏಲಕ್ಕಿ ಆ್ಯಡ್ ಮಾಡ್ಕೊಳ್ಬೋದು. ನನಗೆ ಏಲಕ್ಕಿ ಫ್ಲೇವರ್ ಇಷ್ಟ ಇಲ್ಲ ಅಂತ ಇನ್ನು ಆ್ಯಡ್ ಮಾಡ್ಕೊಂಡಿಲ್ಲ. ಮತ್ತು ನೀವು ಇಲ್ಲಿ ತುಪ್ಪನೂ ಆ್ಯಡ್ ಮಾಡ್ಕೊಳ್ಬೇಕು. ಸೊ ನನಗೆ ತುಪ್ಪ ಆ್ಯಡ್ ಮಾಡೋದು ವೀಡಿಯೋ ಎಲ್ಲೋ ಮಿಸ್ ಆಗಿದೆ. ಬೆಲ್ಲ ಎಲ್ಲ ಕರಗ್ದಾದ್ಮೇಲೆ ಇನ್ನು ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಿ ಬಿಡಿ. ಟೈಮ್ ಇಲ್ಲ ಅಂದರೆ ಓಕೆ, ಅವಾಗೆ ಮಿಕ್ಸಿಗೆ ಹಾಕ್ಕೊಳ್ಬೋದು.
ಸೊ ನಾನೀಗ ತಣ್ಣಗೆ ಆದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಅರ್ಧ ಹಾಕ್ಕೊಂಡು ಈಗ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಸೊ ನೋಡಿ ಅಷ್ಟೇ, ಒಬ್ಬಟ್ಟಿಂದು ಸ್ಟಫ್ ರೆಡಿಯಾಗಿದೆ. ನಿಮ್ಗೆ ಯಾವಾಗಾದ್ರೂ ಈ ಒಬ್ಬಟ್ಟು ಸ್ಟಫ್ ಸ್ವಲ್ಪ ನೀರಾಗಿ ಬಂದರೆ ನೀವು ಒಂದು ಬಟ್ಟೆಯಲ್ಲಿ ಅದನ್ನು ಹಾಕ್ಕೊಂಡು ಹಿಂಡ್ಕೊಂಡ್ರೆ ಅದರಲ್ಲಿರೋ ನೀರೆಲ್ಲ ಬಂದ್ರೂ ನಿಮ್ಗೆ ಒಬ್ಬಟ್ಟು ನೀಟಾಗಿ ಬರುತ್ತೆ. ಇಲ್ಲ ಒಂದೊಂದು ಸಾರಿ ಫ್ರಿಜ್ಜಲ್ಲೂ ಇಟ್ಕೊಳ್ಬೋದು. ನನಗದು ಈಗ ಚೆನ್ನಾಗಿ ಬಂದಿದೆ. ಆ್ಯಂಡ್ ಈ ಥರ ನಾನು ಈ ಹಿಟ್ಟನ್ನ ಬೆಳಗ್ಗೆ ಕಲಸಿಟ್ಟಿದ್ದೆಲ್ಲ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಸೊ ಅವಾಗ ನಮ್ಗೆ ನೀಟಾಗಿ ಮಾಡೋಕ್ಕೆ ಬರುತ್ತೆ. ಸೇಮ್ ಇದನ್ನು ಸ್ವಲ್ಪ ಚಪಾತಿ ಥರ ಹಿಂಗೆ ಅಂದ್ಕೊಂಡು ತಿಕ್ಕೊಳೋದು. ಲೈಕ್ ನಾವು ಪರೋಟಾಗೆ ಯಾವ ಥರ ಸ್ಟಫ್ ಮಾಡ್ತೀವೋ ಸೇಮ್ ಎಲ್ಲರಿಗೂ ಗೊತ್ತು. ಜಸ್ಟ್ ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ನಿಮ್ಗೆ ನಾನು ತೋರಿಸ್ತಾ ಇರೋದು. ಆ್ಯಂಡ್ ನೀವೆಲ್ಲರೂ ಒಬ್ಬಟ್ಟು ಈ ಥರನ ಮಾಡ್ತೀರಾ ನನಗೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ಮಾಲ್ ಪೂರಿ ಸೈಜ್ ತಿಕ್ಕೊಂಡಾದ್ಮೇಲೆ ಸ್ಟಫ್ನ ಈ ಥರ ಇಟ್ಕೊಂಡು ಈ ಥರ ಕವರ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಮೆತ್ತಗೆ ಲಟ್ಟಿಸ್ಬೇಕು ಅಷ್ಟೇ. ಆ್ಯಂಡ್ ಈ ಥರ ಆಯಿಲ್ ಹಚ್ಕೊಳ್ಬೇಕು. ಸೊ ಈಸಿಯಾಗಿ ಬರುತ್ತೆ ನಿಮಗೆ ತೆಗಿಯೋಕ್ಕೆ. ಆ್ಯಂಡ್ ನಾನಿಲ್ಲಿ ಹೋಳಿಗೆ ಪೇಪರ್ ಅಂತ ಮಾಡೋ ಅಂಥದ್ದೇ ಸಿಗುತ್ತೆ ಶಾಪಲ್ಲಿ, ಎಲ್ಲ ಶಾಪಲ್ಲೂ ಸಿಗುತ್ತೆ. ಸೊ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಒಂದು ವೇಳೆ ನಿಮಗೆ ಇದು ಸಿಕ್ಕಿಲ್ಲ ಅಂದರೆ ನೀವು ಮನೆಯಲ್ಲಿ ಆಯಿಲ್ ಪ್ಯಾಕೆಟ್ಸ್ ಇರುತ್ತಲ್ಲ ಆ ಕವರ್ನ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಎಲೆ ಬರುತ್ತಲ್ಲ ಊಟ ಮಾಡೋಂಥ ಎಲೆ, ಮತ್ತು ಏನು ಬಾಳೆಕಾಯ್ದು ಎಲೆ ಅಲ್ಲ, ಜಸ್ಟ್ ಅದನ್ನೇನಂತಾರೆ ನನ್ನ ಕನ್ನಡದಲ್ಲಿ ನೆನಪಾಗ್ತಾಯಿಲ್ಲ. ಸೊ ನೋಡಿ ಈ ಪೇಪರಲ್ಲಿ ಈ ಥರ ಅಂದ್ರೆ ಈಸಿಯಾಗಿ ಬಂದುಬಿಡುತ್ತೆ. ಇನ್ನು ಈ ಥರ ತೆಗೆದು ಇನ್ನು ತವ ಮೇಲೆ ಹಾಕ್ಕೊಂಡ್ರೆ ಆಯಿತು. ಸೊ ಈಸಿಯಾಗಿ ಬಂದುಬಿಡುತ್ತೆ. ಆ್ಯಂಡ್ ಈಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಫ್ರೈ ಆದಮೇಲೆ ಸೇಮ್ ತಿರುಗಿಸಿ ಹಾಕೋದು ಅಷ್ಟೇ. ಆದಮೇಲೆ ತೆಗೆದ್ಬಿಟ್ರೆ ಆಯಿತು, ಒಬ್ಬಟ್ಟು ರೆಡಿ. ಇದು ನಮ್ಮ ಸ್ಟೈಲ್ ಒಬ್ಬಟ್ಟು. ಸೊ ಈಗ ನಾನು ಮಾಡ್ತಾಯಿದ್ದೀನಿ ಬೇವು. ಇದು ನಮ್ಮ ಸ್ಟೈಲ್ ಬೇವು. ನಾವು ಯಾವ ಥರ ಬೇವು ಮಾಡ್ತೀನಿ ಅಂತ ಈಗ ನಿಮ್ಗೆ ತೋರಿಸ್ತೀನಿ. ಸೊ ಇದಕ್ಕೆ ನಾನು ಫಸ್ಟು ಮಿಕ್ಸಿಗೆ ಪುಟಾಣಿ ಪಪ್ಪು ಹಿಟ್ಟು ಮತ್ತು ಬೆಲ್ಲ ಹಾಕ್ತಾಯಿದ್ದೀನಿ. ಎರಡು ಕಲಿತು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಆ್ಯಂಡ್ ನಾನು ಎಲ್ಲ ಒಂದೇ ಸಾರಿ ಹಾಕ್ಕೊಂಡಿಲ್ಲ, ಬಿಕಾಸ್ ಮಿಕ್ಸಿ ಜಾರಲ್ಲಿ ಕ್ವಾಂಟಿಟಿ ಸರಿ ಹೋಗಲ್ಲ ಅಂತ. ಸೊ ಫಸ್ಟ್ ನಾನು 1/2 ಗ್ಲಾಸ್ ಬೆಲ್ಲ, 1/2 ಗ್ಲಾಸ್ ಪುಟಾಣಿ ಪಪ್ಪು ಹಿಟ್ಟು ಹಾಕ್ಕೊಂಡಿದ್ದೀನಿ. ಆ ಪುಟಾಣಿ ಪಪ್ಪನ್ನ ಫಸ್ಟೇ ನಾವು ಮಿಕ್ಸಿಗೆ ಮಾಡಿಟ್ಕೊಂಡು ಅದನ್ನು ಚೆನ್ನಾಗಿ ಜಲ್ದಿ ಮಾಡಿಟ್ಕೊಳ್ಬೇಕು. ಸೊ ಆಮೇಲೆ ಒಂದು ಬೌಲಲ್ಲಿ ತಗೊಳ್ಳಿ. ಸೊ ಈಗ ಇನ್ನೂ ಮಿಕ್ಕಿರೋಂಥ ಪುಟಾಣಿ ಪಪ್ಪು ನಾನು ಬೆಲ್ಲನೂ ಮತ್ತು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಈಗ ನಾನು ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸಿ ಮಾಡ್ತಿದ್ದೀನಿ. ದ್ರಾಕ್ಷಿ, ಗೋಡಂಬಿ, ಬಾದಾಮು. ನಾವು ಇನ್ನೂ ಇದರಲ್ಲಿ ತುಂಬ ಐಟಮ್ಸ್ ಮಿಕ್ಸ್ ಮಾಡ್ಬೋದು. ನನಗೆ ಎಲ್ಲನೂ ಸಿಕ್ಕಿಲ್ಲ. ಆ್ಯಕ್ಚುಲಿ ನಮ್ಮೂರ ಸೈಡು, ಬಳ್ಳಾರಿ ಸೈಡು ಡೈರೆಕ್ಟ್ ಬೇವು ಪ್ಯಾಕೆಟ್ ಅಂತ ಸಿಗುತ್ತೆ. ಸೊ ಅದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಇರುತ್ತೆ. ಲೈಕ್ ಹುತ್ತುತ್ತಿ, ಪಿಸ್ತಾ, ವಾಲ್ನಟ್ಟು, ಇನ್ನು ಕಲ್ಸಕ್ರೆ, ಕಲ್ಲಂಗಡಿ ಬೀಜ, ಈ ಥರ ಎಲ್ಲ ಐಟಮ್ಸು ಸಿಗುತ್ತೆ. ನನಗಿಲ್ಲ ಅವೆಲ್ಲನೂ ಸಿಕ್ಕಿಲ್ಲ. ಸೊ ಈಗ ಮನೆಯಲ್ಲಿರೋಂಥ ನಾನು ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ. ಅಂದರೆ ಡ್ರೈ ಫ್ರೂಟ್ಸ್ ಕಂಪಲ್ಸರಿ ಅಲ್ಲ, ಜಸ್ಟ್ ನಮ್ಮ ಟೇಸ್ಟ್ಗೆ ಅಂತ. ಸೊ ಆಮೇಲೆ ಇದರಲ್ಲಿ ಮಾವಿನ ತುರಿ ಹಾಕಿದ್ದೀನಿ, ಕಾಯಿ ಮಾವಿನ ತುರಿ. ನಾನು ಅರ್ಧ ಮಾವಿನಕಾಯಿ ತುರಿ ಹಾಕಿದ್ದೀನಿ. ಆಮೇಲೆ ಹುಣಸೆಹಣ್ಣಿನ ರಸ ಹಾಕಿದ್ದೀನಿ. ಇನ್ನು ಆಮೇಲೆ ವಾಟರ್ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಸೊ ಇಷ್ಟೇ, ಬೇವು ರೆಡಿ. ಆ್ಯಂಡ್ ಇಲ್ಲಿ ಡ್ರೈ ಫ್ರೂಟ್ಸ್ ನೀವು ಡೈರೆಕ್ಟಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಲೈಕ್ ಚಿಕ್ಕ ಚಿಕ್ಕ ಪೀಸಸ್ಸು. ಬಟ್ ನನಗೆ ಆರಾಧ್ಯಗೆ ಬಾಯಿಗೆ ಸಿಗಿದ್ರೆ ತಿನ್ಬೇಕು ಅನಿಸಲ್ಲ. ಸೊ ಅದರಿಂದ ನಾನು ಡ್ರೈ ಫ್ರೂಟ್ಸ್ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಸೊ ನಮ್ಮ ಸ್ಟೈಲ್ ಬೇವು ರೆಡಿ. ಟೇಸ್ಟ್ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಸೊ ಇದನ್ನು ಸೈಡ್ಗೆ ಇಡ್ತಾಯಿದ್ದೀನಿ. ಈಗ ನಾನು ಮಾಡ್ತಾಯಿದ್ದೀನಿ ಮಾವಿನಕಾಯಿ ಚಿತ್ರಾನ್ನ. ಆ್ಯಂಡ್ ಈ ಮಾವಿನಕಾಯಿ ಚಿತ್ರಾನ್ನಕ್ಕೆ ನಾನು ಆಲ್ರೆಡಿ ಮೊನ್ನೆ ತೋರಿಸಿದ್ದೆ ನಾನು ಲೆಮನ್ ರೈಸ್ ರೆಸಿಪಿ ಸೇಮ್. ಬಟ್ ಇಲ್ಲಿ ಲೆಮನ್ ಬದಲು ಮಾವಿನಕಾಯಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಮಿಕ್ಸಿಯಲ್ಲಿ ನೀವು ಗ್ರೀನ್ ಚಿಲ್ಲೀಸ್, ಬೆಳ್ಳುಳ್ಳಿ, ಉಪ್ಪು, ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸಿಗೆ ಮಾಡ್ಕೊಳ್ಬೇಕು. ಪೇಸ್ಟ್ ಥರ ಮಾಡ್ಕೊಳ್ಬಾರ್ದು, ಸ್ವಲ್ಪ ಕಚಪಿಚಿಯಾಗಿ ಮಿಕ್ಸಿಗೆ ಹೊಡ್ಕೊಳ್ಬೇಕು. ನಾನಿಲ್ಲಿ ಇವತ್ತು ಅರ್ಧ kg ರೈಸ್ಗೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಮತ್ತು ಒಂದು ಪ್ಯಾನಲ್ಲಿ ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ, ಕರಿಬೇವು ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡಿ ಬ್ರೌನ್ ಕಲರ್ ಬಂದಾದಮೇಲೆ ಈ ಮಿಕ್ಸಿಗೆ ಹಾಕ್ಕೊಂಡಿರೋಂಥ ಪೇಸ್ಟ್ನ ಹಾಕ್ಕೊಳ್ಬೇಕು. ಸೊ ಜಸ್ಟ್ 1 ಮಿನಿಟ್ ಫ್ರೈ ಮಾಡಿ ಅದಾದಮೇಲೆ ಅರಿಶಿನದ ಪುಡಿ ಹಾಕ್ಕೊಳ್ಳಿ. ಈಗ ಒಂದು 3 to 5 ಮಿನಿಟ್ಸ್ ಫ್ರೈ ಮಾಡಿ ಆ ಗ್ರೀನ್ ಚಿಲ್ಲೀಸ್ ಎಲ್ಲನೂ ಫ್ರೈ ಆಗುತ್ತಾನ.
ಇನ್ನು ಆಮೇಲೆ ನಾನಿಲ್ಲಿ ಅರ್ಧ kg ರೈಸ್ಗೆ ನಾನು 2.5 ಮಾವಿನಕಾಯಿ ಅಂದರೆ ಮೀಡಿಯಮ್ ಸೈಜ್ ಮಾವಿನಕಾಯಿ ತುರಿ ಹಾಕಿದ್ದೀನಿ. 2.5 ಮಾವಿನಕಾಯಿದು. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 10 ಮಿನಿಟ್ಸ್ ಫ್ರೈ ಮಾಡಿ, ಮಾವಿನಕಾಯಿ ಎಲ್ಲನೂ ಫ್ರೈ ಆಗೋವರೆಗೂ ನಾನು ಒಂದು 10 ಮಿನಿಟ್ಸ್ ಫ್ರೈ ಮಾಡಿದ್ದೀನಿ. ಆಮೇಲೆ ಇದನ್ನು ರೈಸಲ್ಲಿ ಕಲಿತ್ರೆ ಆಯಿತು. ಚಿತ್ರಾನ್ನ ರೆಡಿ. ನೀವು ಮಾವಿನಕಾಯಿ ಚಿತ್ರಾನ್ನ ಈ ಥರನೇ ಮಾಡ್ತೀರಾ? ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲ ನೀವು ಯಾವ ಥರ ಮಾಡ್ತೀರಾ ಅಂತಲೂ ನನಗೆ ಹೇಳಿ. ಆ್ಯಂಡ್ ಇನ್ನೂ ಮಾವಿನಕಾಯಿ ರೆಸಿಪೀಸ್ ಯಾವ್ದಾದ್ರು ಇದೆಯಾ, ಲೈಕ್ ಮಾವಿನಕಾಯಿ ಚಿತ್ರಾನ್ನ ಥರನೇ ಇನ್ನೂ ಬೇರೆ ಏನಾದ್ರು ಮಾವಿನಕಾಯಿದು ಬೇರೆ ರೈಸಸ್ ಇದೆಯಾ ನನಗೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದು 10 ಮಿನಿಟ್ಸ್ ಆದಮೇಲೆ ಫ್ರೈ ಆಯಿತು. ಈಗ ರೈಸಲ್ಲಿ ಹಾಕ್ಕೊಂಡು ನಾನು ಜಸ್ಟ್ ಮಿಕ್ಸ್ ಮಾಡ್ಕೊಳೋದು ಅಷ್ಟೇ. ಆ್ಯಂಡ್ ಇವತ್ತು ನಾವು ಮಾಡೋ ಯಾವ ಅಡುಗೆಗೂ ನಾವು ಟೇಸ್ಟ್ ಮಾಡಲ್ಲ, ದೇವ್ರಿಗೆ ಪೂಜೆ ಮಾಡೋವರೆಗೂ ಪ್ರಸಾದ ಇಟ್ಟು. ಬಟ್ ನಂದು ಲಕ್ಕಿಲಿ ಯಾವಾಗಲೂ ಅಷ್ಟೇ, ಯಾವ ಹಬ್ಬಕ್ಕಾಗಲಿ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿರುತ್ತೆ. ಉಪ್ಪು ಖಾರ ಹುಳಿ ಎಲ್ಲನೂ ಕರೆಕ್ಟ್ ಬಂದಿರುತ್ತೆ. ಏನು ಚೆಕ್ ಮಾಡಿರಲ್ಲ, ಅನ್ನೂ ಚೆನ್ನಾಗಿ ಬಂದಿರುತ್ತೆ. ಆ್ಯಂಡ್ ಈಗ ನಾನು ಮಾಡ್ತಾಯಿದ್ದೀನಿ ಆಲೂ ಫ್ರೈ. ಐ ಥಿಂಕ್ ಇದೆಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊತಾ ಇದ್ದೀನಿ. ಸೊ ಫಸ್ಟ್ ಕಡಾಯಿಯಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕಿ, ಅದಾದಮೇಲೆ ಆನಿಯನ್ನು, ಗ್ರೀನ್ ಚಿಲ್ಲೀಸ್, ಕರಿಬೇವು ಹಾಕ್ಕೊಂಡು ಮತ್ತು ಸಾಲ್ಟು ಅರ್ಶಿನದ ಪುಡಿ ಹಾಕ್ಕೊಂಡು ಫ್ರೈ ಮಾಡಿ, ಆನಿಯನ್ ಗ್ರೀನ್ ಚಿಲ್ಲೀಸ್ ಫ್ರೈ ಆಗೋವರೆಗೂ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ಕೊತ್ತಂಬರಿ ಈಗಲಾದ್ರು ಹಾಕ್ಕೊಳ್ಬೋದು, ಇಲ್ಲ ಲಾಸ್ಟಲ್ಲಾದ್ರು ಹಾಕ್ಕೊಳ್ಬೋದು. ನಾನು ಈಗಲೇ ಹಾಕ್ಕೊತೀನಿ. ಆಮೇಲೆ ಬಾಯ್ಲ್ಡ್ ಮಾಡಿರೋಂಥ ಪೊಟೆಟೊನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು 5 ಮಿನಿಟ್ಸ್ ನೀವು ಫ್ರೈ ಮಾಡಿ, ಅಷ್ಟೇ ಆಲೂ ಫ್ರೈ ರೆಡಿ. ಸೊ ಈಗ ನಾನು ಮಾಡ್ತಾಯಿದ್ದೀನಿ ರಸಮ್ ಮಾಡ್ತಾಯಿದ್ದೀನಿ, ಒಬ್ಬಟ್ಟು ಸಾರು. ಸೊ ಇದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ, ಒಣ ಕೊಬ್ಬರಿ, ಕೊತ್ತಂಬರಿ ಆ್ಯಂಡ್ ನೀವು ಬೇಕಿದ್ದರೆ ಚಕ್ಕೆ ಲವಂಗ ಪೌಡರ್ ಹಾಕ್ಕೊಳ್ಬೋದು, ಇಲ್ಲ ಚಕ್ಕೆ ಲವಂಗ ಹಾಕ್ಕೊಳ್ಬೋದು, ಆಪ್ಷನಲ್ಲು. ಸೊ ಬೇಕಿದ್ದರೆ ಟೊಮೊಟೊನೂ ಹಾಕ್ಬೋದು. ನಾನು ಟೊಮೊಟೊ ಹಾಕಿಲ್ಲ. ಸೊ ಇದನ್ನು ಪೇಸ್ಟ್ ಮಾಡಿಕೊಂಡು ಈ ರಸಮ್ ಕಟ್ಟಲ್ಲಿ ಹಾಕ್ಕೊಳ್ಳಿ, ಒಬ್ಬಟ್ಟು ಕಟ್ಟಲ್ಲಿ ಹಾಕ್ಕೊಳ್ಳಿ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಮಾಡೋದು ತುಂಬ ಈಸಿ. ಆಮೇಲೆ ಇದಕ್ಕೆ ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳಿ. ಆಮೇಲೆ ಖಾರ, ನಮ್ಮ ಖಾರದ ಪುಡಿ ಸ್ವಲ್ಪ ನೋಡೋಕ್ಕೆ ಖಾರ ಅನ್ನಿಸ್ತಿರುತ್ತೇನೋ, ಬಟ್ ನಮ್ಮದು ಖಾರದ ಪುಡಿ ಅಷ್ಟು ಖಾರ ಇರಲ್ಲ. ಆಮೇಲೆ ಉಪ್ಪು, ಅರ್ಶಿನದ ಪುಡಿ ಮತ್ತು ಬೆಲ್ಲ. ನೀವಿಲ್ಲಿ ಬೆಲ್ಲನಾದ್ರು ಹಾಕ್ಕೊಳ್ಬೋದು, ಇಲ್ಲಾಂದರೆ ಒಬ್ಬಟ್ಟು ಮಾಡಿರೋ ಸ್ಟಫ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಬೋದು. ಬಟ್ ನಾವು ಸ್ಟಫ್ ಯಾಕೆ ಹಾಕಲ್ಲ, ಬೆಲ್ಲ ಯಾಕೆ ಹಾಕ್ತೀವಿ ಅಂದರೆ ಸ್ಟಫ್ ಹಾಕಿದರೆ ಬೇಗ ಕೆಟ್ಟೋಗಿಬಿಡುತ್ತೆ. ರಸಮ್ ಅನ್ನೋದು 2 ದಿನಕ್ಕೆ ಬರಲ್ಲ. ನಮ್ಮ ಸೈಡು ಈ ರಸಮ್ ಅನ್ನೋದು ನೆಕ್ಸ್ಟ್ ಡೇ ತಿಂತೀವಿ, ತುಂಬ ಟೇಸ್ಟಿ ಅನಿಸುತ್ತೆ. ಸೊ ಈಗ ರಸಮ್ ಆಯಿತು. ಇನ್ನು ಲಾಸ್ಟಾಗಿ ಸಂಡಿಗೆ. ಸೊ ಈಗ ನಾನು ಸಂಡಿಗೆ ಕೊರಿತಾ ಇದ್ದೀನಿ. ನೀವೆಲ್ಲನೂ ಐ ಥಿಂಕ್ ಇವತ್ತು ಮಸಾಲ ವಡೆ ಮಾಡ್ಕೊತೀರ ಅಂದ್ಕೊತೀವಿ. ನಮ್ಮ ಸೈಡು ಈ ಥರ ಸಂಡಿಗೆ ಹಪ್ಪಳ ಮಾಡ್ಕೊತೀವಿ. ಇನ್ನು ಅಡುಗೆ ರೆಡಿ. ಬೇವು, ಒಬ್ಬಟ್ಟು, ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ಆಲೂ ಫ್ರೈ, ಸಂಡಿಗೆ ಆ್ಯಂಡ್ ರಸಮ್. ಇನ್ನು ಲಾಸ್ಟಾಗಿ ವೈಟ್ ರೈಸ್. ಸೊ ಇದು ನಮ್ಮ ಹಬ್ಬದ ಊಟ. ಟೆಂಪಲಿಂದ ಈಗ ತಾನೇ ಬಂದ್ವಿ. ಈಗ ಟೈಮ್ ಆಗಿದೆ 7:30. ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ರಶ್ ಇತ್ತು, ಕ್ಯೂ ಇತ್ತು, ಅದರಿಂದ ಲೇಟ್ ಆಯಿತು. ಆ್ಯಂಡ್ ನಾನು ನಿಮಗೆ ಟೆಂಪಲಲ್ಲಿ ದರ್ಶನ ಮಾಡ್ಸೋಕ್ಕಾಗಿಲ್ಲ, ಯಾಕಂದರೆ ಅದೇ ಹೇಳ್ದಲ್ಲ ಕ್ಯೂ ಇರೋದ್ರಿಂದ ನಮಗೆ ದರ್ಶನ ಮಾಡೋಕ್ಕೆ ಅಲ್ಲಿ ಅಷ್ಟು ಟೈಮ್ ಇದ್ದಿಲ್ಲ. ಇನ್ನು ಅದರಿಂದ ನಾನು ವೀಡಿಯೋ ಮಾಡೋಕ್ಕೆ ಹೋಗಿದ್ದಿಲ್ಲ. ಇರೋ ಸ್ವಲ್ಪ ಟೈಮನ್ನು ದೇವ್ರ ಹತ್ರ ದರ್ಶನ ಮಾಡೋಣ ಅಂತ. ಸೊ
ಸೊ ಓಕೆ, ಮತ್ತು ನಾ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕಕ್ಕೆ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ. ಬಾಯ್.